16 ವರ್ಷದೊಳಗಿನ ಶಾಲಾ ಮಕ್ಕಳು ಡಿಜಿಟಲ್ ಸಾಧನಗಳು ಮೊಬೈಲ್ ಬಳಕೆ ಮಾಡೋದ್ರಿಂದ ಓದಲ್ಲಿ ಗಣನೀಯವಾಗಿ ಕುಂಠಿತ ಆಗುತ್ತೆ. ಜೊತೆಗೆ ಅವರು ಮಾನಸಿಕವಾಗಿ ಒತ್ತಡಕ್ಕೆ ಒಳಗಾಗ್ತಾರೆ. ಆ ನಿಟ್ಟಿನಲ್ಲಿ 16 ವರ್ಷದೊಳಗಿನ ಮಕ್ಕಳಿಗೆ ಸಾಮಾಜಿಕ ಜಾಲತಾಣ ನಿರ್ಬಂಧಕ್ಕೆ ಈಗಾಗಲೇ ಸಾಕಷ್ಟು ಚಿಂತನೆ ನಡೆದಿದೆ. ಸಾಮಾಜಿಕ ಜಾಲತಾಣ ಬಳಸ್ತಾ ಇರುವ ಅನೇಕ ಮಕ್ಕಳಿಗೆ ಈಗ ಪೋಷಕರು ಬುದ್ಧಿ ಹೇಳಬೇಕಾಗ್ತದೆ. ಹಾಗಾದರೆ ಸಾಮಾಜಿಕ ಜಾಲತಾಣ ನಿರ್ಬಂಧ ಹೇಗೆ, ಅದ್ರ ಬಗ್ಗೆ ಚಿಂತನೆ ಏನು? ಸಾಮಾಜಿಕ ಜಾಲತಾಣದಲ್ಲಿ ಅಕೌಂಟ್ಗೆ ವಯಸ್ಸಿನ ಪರಿಶೀಲನೆ ಮತ್ತು ಖಾತೆ ತೆರೆಯುವಾಗ ನೋಂದಣಿಗೆ ಆಧಾರ್ ಮತ್ತು ಗುರುತಿನ ದಾಖಲೆ, ಈ ನೋಂದಣಿ ಆಗ್ತಾ ಇದ್ದಂತೆ OTP ಮೂಲಕ ವಯಸ್ಸು ಪರಿಶೀಲನೆಯನ್ನು ಅಲ್ಲಿ ಮಾಡಬೇಕಾಗ್ತದೆ. 16 ವರ್ಷಕ್ಕಿಂತ ಕಡಿಮೆ ಇದ್ದರೆ ಖಾತೆ ತೆರೆಯಲಿಕ್ಕೆ ಅವಕಾಶ ಇಲ್ಲ. ಅವೆಲ್ಲವೂ ಕೂಡ ಒಂದಿಷ್ಟು ನಿರ್ಬಂಧಗಳನ್ನು ಹೇರಲಿಕ್ಕೆ ಈಗ ಒಂದು ಕಡೆ ಸರ್ಕಾರವೇ ಚಿಂತನೆ ನಡೆಸ್ತಾ ಇದೆ. 16 ವರ್ಷದೊಳಗಿನ ಮಕ್ಕಳ ಆ ಖಾತೆಗೆ ಪೋಷಕರ ಅನುಮತಿ ಬೇಕಾಗ್ತದೆ. ಪೋಷಕರು ಈಗ ಖಾತೆ ನಿಯಂತ್ರಣ ಮಾಡಲಿಕ್ಕೆ ಆಯ್ಕೆ ನೀಡೋದು. ಶಾಲೆಗಳಲ್ಲಿ ಸಾಮಾಜಿಕ ಜಾಲತಾಣ ಬಳಕೆ ಬಗ್ಗೆ ಈಗ ಕಠಿಣ ಕ್ರಮಕ್ಕೂ ಕೂಡ ಈಗ ಬಂದಂತೆ ಕಾಣಿಸ್ತಾ ಇದೆ. ಮೊನ್ನೆ ವಿಶ್ವವಿದ್ಯಾಲಯದ ಕುಲಪತಿಗಳ ಜೊತೆನೇ CM ಸಿದ್ದರಾಮಯ್ಯನವರು ಚಿಂತನೆಯನ್ನು ನಡೆಸಿದರು. 16 ವರ್ಷದ ಒಳಗಿನ ಶಾಲಾ ಮಕ್ಕಳಿಗೆ ಮೊಬೈಲ್ ಮತ್ತು ಡಿಜಿಟಲ್ ಸಾಧನಗಳನ್ನು ಬಳಸೋದನ್ನ ನಿಷೇಧ ಮಾಡಬೇಕು ಅಂತ. ಆ ನಿಟ್ಟಿನಲ್ಲಿ ನೋಡಿ, ಸಾಮಾಜಿಕ ಜಾಲತಾಣಗಳಲ್ಲಿ ಇವತ್ತು ಮಕ್ಕಳು ಒಳ್ಳೆ ವಿಚಾರಗಳಿಗಿಂತ ಕೆಟ್ಟ ವಿಚಾರಗಳಿಗೆ ಜಾಸ್ತಿ ಫೋಕಸ್ ಮಾಡ್ತಾ ಇದ್ದಾರೆ. ಅದರಲ್ಲೂ ಕೂಡ ನೋಡಿ, ಈ ಕೊರೋನಾ ಕಾಲಘಟ್ಟದಂಥ ಸಂದರ್ಭದಲ್ಲಿ ಆನ್ಲೈನ್ ಕ್ಲಾಸನ್ನು ಈಗ ಮಾಡ್ತಾ ಇದ್ದಿದ್ದರಿಂದ ಮನೆಯಲ್ಲೇ ಕೂತ್ಕೊಂಡು ಪಾಠವನ್ನು ಕೇಳಬೇಕಾದಂಥ ಪರಿಸ್ಥಿತಿ ಎದುರಾಗಿತ್ತು. ಆ ನಿಟ್ಟಿನಲ್ಲಿ ಪಠ್ಯ ಪುಸ್ತಕಗಳ ಓದುವಿಕೆಗಿಂತ ಮೊಬೈಲಲ್ಲೇ ಕಾಲಹರಣ ಮಾಡುವಂತಹ ಒಂದು ಮಕ್ಕಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ಈಗ ಇದು ಅಪಾಯಕಾರಿ. ಮಕ್ಕಳ ಒಂದು ಕಲಿಕಾ ವಿಚಾರದಲ್ಲಿ ಅವರಿಗೆ ಬೌದ್ಧಿಕವಾಗಿ ಕುಂಠಿತ ಆಗ್ತಾರೆ, ಮಾನಸಿಕವಾಗಿ ಕಿರಿಕಿರಿ ಆಗ್ತದೆ. ಆ ನಿಟ್ಟಿನಲ್ಲಿ ಈಗ ಸರ್ಕಾರವೇ ಚಿಂತನೆಯನ್ನು ನಡೆಸ್ತಾ ಇದೆ. ಎಸ್, ಸುಷ್ಮಿತಾ ಈ ಬಗ್ಗೆ ಒಂದು ಚಿಟ್ ಚಾಟ್ ಮಾಡಿದ್ದಾರೆ, ಬನ್ನಿ ನೋಡ್ಕೊಂಬರೋಣ. ನಿನ್ನೆ ಬಜೆಟ್ ಸಮಯದಲ್ಲಿ CM ಸಿದ್ದರಾಮಯ್ಯ ಅವರು ಒಂದು ಮಹತ್ವದ ಘೋಷಣೆಯನ್ನ ಮಾಡ್ತಾರೆ. 16 ವರ್ಷದ ಒಳಗಿನ ಮಕ್ಕಳು ರಾಜ್ಯದಲ್ಲಿ ಯಾವುದೇ ರೀತಿ ಸೋಷಿಯಲ್ ಮೀಡಿಯಾವನ್ನ ಬಳಸೋ ಆಗಿಲ್ಲ, ಸೋಷಿಯಲ್ ಮೀಡಿಯಾ ಬ್ಯಾನ್ ಅಂತ ಹೇಳಿ ಈ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ. ಹಾಗಾದ್ರೆ ನಿಜಕ್ಕೂ ಕೂಡ 16 ವರ್ಷದ ಒಳಗಿನ ಮಕ್ಕಳನ್ನ ಸೋಷಿಯಲ್ ಮೀಡಿಯಾದಿಂದ ದೂರ ಇಡ್ಲಿಕ್ಕೆ ಸಾಧ್ಯನಾ? ಯಾವ ರೀತಿಲಿ ಇದು ವೆರಿಫಿಕೇಶನ್ ಆಗುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ಲಿಕ್ಕೆ ನಮ್ ಜೊತೆ ಸೈಬರ್ ಎಕ್ಸ್ಪರ್ಟ್ ಆಗಿರುವಂತಹ ಫಣೀಂದ್ರ ಅವರಿದ್ದಾರೆ. ಅವ್ರನ್ನ ನಾನು ಮಾತಾಡ್ಸ್ತಾ ಹೋಗ್ತೀನಿ. ಸರ್, ನಿನ್ನೆಯ ಬಜೆಟ್ ಸೆಷನ್ ಕೂಡ ನೀವು ನೋಡಿರ್ತೀರಾ. ಆ ಒಂದು ಸಂದರ್ಭದಲ್ಲಿ CM ಹೇಳ್ತಾರೆ, ನಾಳೆಯಿಂದ ಅಂದ್ರೆ ಸೋಷಿಯಲ್ ಮೀಡಿಯಾನ 16 ವರ್ಷದೊಳಗಿನ ಮಕ್ಕಳು ಬಳಸುವಂತಿಲ್ಲ ಅಂತ ಹೇಳಿ. ನಿಜಕ್ಕೂ ಕೂಡ ಇದು ಸಾಧ್ಯನಾ ಸರ್ ಇಂಪ್ಲಿಮೆಂಟ್ ಮಾಡೋದು? ಮೇಡಮ್, ಇದು ಸಾಧ್ಯನಾ ಅಂತ ಕೇಳಿದ್ರೆ ಕೇವಲ ಗೌರ್ಮೆಂಟ್ ತಗೊಂಡುವಂತ ಒಂದು ನಿರ್ಧಾರದಿಂದ ಇದು ಸಾಧ್ಯ ಆಗೋದಿಲ್ಲ. ಎಲ್ಲಿಯ ತನಕ ಪೇರೆಂಟ್ಸ್ ಕೂಡ ಈ ಒಂದು ಡಿಸಿಷನ್ಗೆ ಅಥವಾ ಅಕಾಡೆಮಿಷಿಯನ್ಸ್ಗಳು ಈ ಒಂದು ಡಿಸಿಷನ್ಗೆ ಅವರು ಕೋಆಪರೇಷನ್ ಕೊಡ್ತಾರೋ ಆವಾಗ ಮಾತ್ರ ಇದನ್ನ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಸಾಧ್ಯ. ಬಿಕಾಸ್ ತಗೊಂಡಂತ ಡಿಸಿಷನ್ ಅದು ಡಿಫ್ರೆಂಟ್ ವರ್ಟಿಕಲ್ಸ್ ಇದೆ. ಮಗು ಅಂತ ಹೇಳಿದಾಗ ಸೊಸೈಟಿ ಕೂಡ ಅದು ಇಂಪ್ಯಾಕ್ಟ್ ಇರುತ್ತೆ, ಪೇರೆಂಟ್ಸ್ಗೂ ಜವಾಬ್ದಾರಿ ಇರುತ್ತೆ, ಅಕಾಡೆಮಿಷಿಯನ್ಸ್ಗೂ ಜವಾಬ್ದಾರಿ ಇರುತ್ತೆ, ಮತ್ತೆ ಗವರ್ಮೆಂಟ್ಗೂ ಜವಾಬ್ದಾರಿ ಇದೆ. ಗವರ್ಮೆಂಟ್ಗೆ ಇರುವಂತ ಒಂದು ಜವಾಬ್ದಾರಿ ಪ್ರಕಾರ ಇವತ್ತಿನ ದಿನ ಅದನ್ನ ಪ್ರೊಹಿಬಿಷನ್ ತರಬೇಕಿದೆ ಅಂತ ಡಿಸ್ಕಸ್ ಮಾಡ್ತಿದ್ದಾರೆ. ಬಟ್ ಅದನ್ನ ಇಂಪ್ಲಿಮೆಂಟ್ ಮಾಡೋದಕ್ಕೆ ಇಟ್ ಡೆಫಿನೆಟ್ಲಿ ರಿಕ್ವೈರ್ಸ್ ದ ಕೋಆಪರೇಷನ್ ಆಫ್ ಬೋತ್ ಪೇರೆಂಟ್ಸ್ ಅಂಡ್ ದ ಅಕಾಡೆಮಿಷಿಯನ್ಸ್. ಇವಾಗ ಚರ್ಚೆ ಆಗ್ತಾ ಇರುವಂತದ್ದು ಆಧಾರ್ ಕಾರ್ಡ್ ಅಥವಾ ಇನ್ಯಾವುದಾದ್ರೂ ನಮ್ಮ ವೋಟರ್ ID ಆಗಿರ್ಬೋದು, ಇನ್ನಿತರ ವಸ್ತುಗಳ ಗುರುತಿನ ಚೀಟಿಯನ್ನು ತೆಗೆದುಕೊಂಡು ಅದನ್ನ ವೆರಿಫಿಕೇಶನ್ ಮಾಡ್ತಾರೆ ಅಂತ ಹೇಳಿ. ನಿಜಕ್ಕೂ ಇದು ಸಾಧ್ಯನಾ ಸರ್ ಅದು ಮಾಡ್ಲಿಕ್ಕೆ? ಮೇಡಮ್, ಅಂದ್ರೆ ಏಜ್ ನ ವೆರಿಫಿಕೇಶನ್ ಮಾಡ್ಲಿಕ್ಕೆ ಇರುವಂತ ಡಾಕ್ಯುಮೆಂಟೇಶನ್ ಪ್ರಕಾರ ಅವ್ರು ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಬಟ್ ಅದು ನಿಜವಾಗ್ಲೂ ಆಧಾರ್ ಕಾರ್ಡ್ ಯೂಸ್ ಮಾಡ್ಕೊಂಡು ಅಥವಾ ಪ್ಯಾನ್ ಕಾರ್ಡ್ ಯೂಸ್ ಮಾಡ್ಕೊಂಡು ಮಾಡ್ತಾರೆ ಅನ್ನೋ ವಿಚಾರ ಬಹುಶಃ ನಾವು ಕಾದ್ ನೋಡ್ಬೇಕಿರುತ್ತೆ. ಬಿಕಾಸ್ ಆಸ್ ಅ ಡೇಟಾ ಪ್ರೈವಸಿ ಕನ್ಸಲ್ಟೆಂಟ್ಸ್ ಆಗಿರ್ಬೋದು ಅಥವಾ ಆ ಡೇಟಾ ಸೆಕ್ಯೂರಿಟಿ ಬಗ್ಗೆ ಡಿಸ್ಕಸ್ ಮಾಡುವಂತ ಯಾವುದೇ ಪ್ರೊಫೆಷನಲ್ಸ್ ಆಗಿರ್ಬೋದು, ಈ ತರ ಡಾಕ್ಯುಮೆಂಟ್ ನ ಈ ತರ ಕಂಪನಿಗಳಿಗೆ ರಿವೀಲ್ ಮಾಡೋದಕ್ಕೆ ಒಪ್ಕೋತಾರ ಅನ್ನೋ ವಿಚಾರ ಬಹುಶಃ ಇನ್ ಮುಂದಕ್ಕೆ ಕಾದ್ ನೋಡ್ಬೇಕಿದೆ ನಾವು. ಬಟ್ ಏಜ್ ವೆರಿಫಿಕೇಶನ್ ಮಾಡ್ಕೊಳ್ಳುವಂತ ಜವಾಬ್ದಾರಿ ಬಂದಾಗ ವಾಟ್ ಪ್ರೂವ್ಸ್ ಯುವರ್ ಏಜ್? ಡೇಟ್ ಆಫ್ ಬರ್ತ್ ಪ್ರೂವ್ ಮಾಡ್ಬೇಕಾದ್ರೆ ಆಧಾರ್ ಕಾರ್ಡ್ ಇರಬೇಕು, ಬರ್ತ್ ಸರ್ಟಿಫಿಕೇಟ್ ಏನೋ ಒಂದು ಡಾಕ್ಯುಮೆಂಟ್ ಇರಬೇಕು. ಅದನ್ನ ಇಟ್ಕೊಂಡು ವೆರಿಫಿಕೇಶನ್ ಮಾಡುವಂತ ಪ್ರಯತ್ನಗಳನ್ನ ಮಾಡಬೇಕಿರುತ್ತೆ ಅಂತ ಡಿಸ್ಕಸ್ ಮಾಡ್ತೀವಿ ಅಷ್ಟೇ ಹೊರತು ಅದನ್ನೇ ಮಾಡ್ತೀವಿ ಅಂತ ಇನ್ನೆಲ್ಲೋ ಅದನ್ನ ಹೇಳಿಲ್ಲ. ಸೊ ಅದು ಆ ಒಂದು ವಿಚಾರಕ್ಕೆ ವಿ ಹ್ಯಾವ್ ಟು ವೇಟ್ ಅಂಡ್ ಸಿ. ಬೇರೆ ಯಾವ್ದಾದ್ರು ವಿಧ ಇದೆಯಾ ಸರ್ ಏಜ್ ವೆರಿಫಿಕೇಶನ್ ಚೆಕ್ ಮಾಡ್ಲಿಕ್ಕೆ? ಇಲ್ಲ, ಏಜ್ ಒಂದು ಫೇಮಸ್ ಕೇಸ್ ಇದೆ ನೋಡಿ. ಇವಾಗ ನಾವು ಡಿಸ್ಕಸ್ ಮಾಡ್ತಾ ಸೋಷಿಯಲ್ ಮೀಡಿಯಾ ಅಂತ US ಅಲ್ಲಿ ಟಿಂಡರ್ ಅಂತ ಒಂದು ಅಪ್ಲಿಕೇಶನ್ ಇದೇ ರೀತಿ ಒಂದು ಕೇಸಲ್ಲಿ ಸಿಕ್ಕಾಕೊಂಡಿತ್ತು. ಟಿಂಡರ್ ಅನ್ನೋ ಅಪ್ಲಿಕೇಶನ್ ಬಂದು ಡೇಟಿಂಗ್ ಅಪ್ಲಿಕೇಶನ್. ಅದಕ್ಕೂ ಸಹ ಒಂದು ಡೇಟ್ ರೆಸ್ಟ್ರಿಕ್ಷನ್ಸ್ ನ ಇಟ್ಟು ಇಂಥವ್ರು ಮಾತ್ರ ಅದಕ್ಕೆ ಬರಬೇಕು ಅಂತ ಮಾಡಿದ್ರು. ಬಟ್ ಆ ವ್ಯಕ್ತಿ ಟಿಂಡರ್ ಅನ್ನೋ ಅಪ್ಲಿಕೇಶನ್ ಯೂಸ್ ಮಾಡ್ಬೇಕಾದ್ರೆ ಅವನ ವಯಸ್ಸು ಎಷ್ಟು ಅಂತ ಪ್ರೂವ್ ಮಾಡೋದಕ್ಕೆ ಯಾವ ಒಂದು ಮಾನದಂಡ ಅವರು ಅಳವಡಿಸಿದ್ರು ಅಂತ ಕೇಳಿದ್ರೆ ಅದಿರಲಿಲ್ಲ.
ಸೊ ಯಾವುದೇ ಒಬ್ಬ ವ್ಯಕ್ತಿ ನನಗೆ ಇಷ್ಟು ಏಜ್ ಆಗಿದೆ ಅಂತ ಡಿಕ್ಲೇರ್ ಮಾಡಿಕೊಂಡು ಯೂಸ್ ಮಾಡದ ಅಂತ ಕೇಳಿದ್ರೆ ಅವ್ರು ವೆರಿಫಿಕೇಶನ್ ಮಾಡುವಂತ ಯಾವ ಒಂದು ಪ್ರಕ್ರಿಯೆ ಇಟ್ಕೊಂಡಿರಲಿಲ್ಲ. ಆ ಒಂದು ಕಾರಣಕ್ಕೆ ಅವ್ರಿಗೆ ಪೆನಲ್ ಕ್ಲಾಸ್ ಆಗಿದೆ ಅದರಲ್ಲಿ. ಸೊ ಆ ಒಂದು ಎಕ್ಸಾಂಪಲ್ ಇಟ್ಕೊಂಡಾಗ ಇಲ್ಲಿ ಸಹನು ಏಜ್ ನ ವೆರಿಫಿಕೇಶನ್ ಮಾಡಲಿಕ್ಕೆ ಡಾಕ್ಯುಮೆಂಟ್ ಬಿಟ್ರೆ ಮಿಕ್ಕಿ ಯಾವುದೇ ತರವಾದ ಡಿಜಿಟಲ್ ಪ್ಲಾಟ್ಫಾರ್ಮ್ ಅಲ್ಲಿ ನಿಮಗೆ ಅದು ವೆರಿಫಿಕೇಶನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಅದು ವೆರಿಫಿಕೇಶನ್ ಮಾಡೋದಕ್ಕೋಸ್ಕರ ಡಾಕ್ಯುಮೆಂಟ್ ಯೂಸ್ ಮಾಡಬೇಕು ಅನ್ನೋದಕ್ಕಿಂತ ಅದಕ್ಕೆ ಜವಾಬ್ದಾರಿ ಅಂತ ಬಂದಾಗ ಅಪ್ಪ ಅಮ್ಮ ಮಕ್ಕಳಿಗೆ ಯಾವ ರೀತಿ ಗೈಡೆನ್ಸ್ ಕೊಡ್ತಾರೆ, ಯಾವ ತರ ರಿಸ್ಟ್ರಿಕ್ಟ್ ಮಾಡ್ತಾರೆ. ನೋಡಿ, ಒಂದು ಕ್ಲಾಸ್ ರೂಮ್ ಅಲ್ಲಿರುವಂತಹ ಒಬ್ಬ ಹುಡುಗ ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ತಾನೆ ಅಂತ ಕೇಳಿದ್ರೆ ದಟ್ ವಿಲ್ ಇನ್ಫ್ಲೂಯೆನ್ಸ್ ಎವ್ರಿ ಅದರ್ ಚೈಲ್ಡ್. ಇದಿಷ್ಟು ಫಣೀಂದ್ರ ಅವರ ಮಾತಾಗಿದೆ. ಏನು ನೆನೆ ಸಿಎಂ ಸಿದ್ದರಾಮಯ್ಯ ಅವರು ಘೋಷಣೆಯನ್ನ ಮಾಡಿದ್ದಾರೆ. ಕೇವಲ ಇವಾಗ ಘೋಷಣೆ ಆಗಿರೋದಷ್ಟೇ, ಆದ್ರೆ ಇದನ್ನ ರಾಜ್ಯದಲ್ಲಿ ಯಾವ ರೀತಿ ಇಂಪ್ಲಿಮೆಂಟ್ ಮಾಡ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಕ್ಯಾಮರಾ ಪರ್ಸನ್ ಪ್ರಶಾಂತ್ ಜೊತೆ ಸುಷ್ಮಿತಾ ಪೂಜಾರಿ, ಪವರ್ ಟಿವಿ, ಬೆಂಗಳೂರು.